ನಟರಾಜ, ಇದೇ ದಿನ ಅಲ್ವಾ ನೀನ್ ನನ್ನ ಬುಟ್ಟು ಹೊಂಟೋಗಿದ್ದು? ಯಾಕೋ ನನ್ನ ಬುಟ್ಟು ಹೊಂಟೋದೆ? ಕುಸು, ಇದ್ಯಾಕೋ ಹಿಂಗ್ ಅಳ್ತಾ ಇದ್ದಿ? ಏನಾಯ್ತು? ಯಾಕೆ ಅಳ್ತಾ ಇದ್ದಿ? ಹೇಳ್ಬಾರ್ದಾ? ಅದು ಅದು ಆ ದನಕಾಯನ್ ಏನಾದ್ರು ಬೋದ್ನಾ? ಬೆಂಡೆತ್ ಬಿಡ್ತೀನಿ ಅವ್ನ್ ಹೇಳು. ಅದೇನಂದ್ರೆ ಇದೇನವ ದಿಢೀರಂತ ಬಂದ್ಬಿಟ್ಟಿದೆ. ಎಷ್ಟೊತ್ಲು ಬಂದೆ? ಆ ವಿಷಯ ಹಂಗಿರ್ಲಿ, ನನ್ ಕೂಸಿ ಯಾಕೆ ಅಳ್ತಾವಳೆ ಹೇಳು. ಏನ್ ಮಾಡ್ದೆ ಅವಳಿಗೆ? ಉಣ್ಣಿಲ್ಲ ತಿನ್ನಿಲ್ಲ, ಅದೇನೋ ಬಂದು ತಲೆಗೆ ಬಡ್ದಂಗೆ ಆಯ್ತಲ್ಲಪ್ಪ. ಯಾನು ಮಾಡಿಲ್ಲಕ್ಕವ, ನಾ ಏನು ಮಾಡಕತ್ತು? ನೀ ಏನು ಮಾಡ್ದೆ ಅವಳು ಅಳ್ತಾಳ? ಕೂಸು, ನಿನ್ಗೆ ತೊಂದರೆ ಕೊಟ್ಟವ್ ನೀವನೇ ತಾನೇ? ಅಯ್ಯ ನಿನ್ನ ಮಲ್ಲಾಗ್ರ ಬರ, ನಮ್ಮವ್ವ ನನಗೆ ಬುದ್ಧಿ ಕಡ್ಸಿದ ಮೇಲೆ ಹೇಳ್ತಾ ಇದೆ. ಮೊದ್ಲೇ ಹೇಳಕ್ ಏನಾಗಿತ್ತು ನಿನಗ? ದನಕಾಯನೆ ಸಾಕು ನಿಲ್ಲಿಸ್ಲಾ? ಕೂಸು ಈಗ ಹೇಳು, ಯಾಕೆ ಅಳ್ತಿದೆ? ವಿಷಯ ಏನಂತ ಹೇಳು. ಅವಳು ಹೇಳ್ತಾಳೆ, ಸುಮ್ಕಿರ್ಲಾ? ನೀ ಹೇಳು ಕೂಸು. ಅತ್ಯವ್ವ, ನಾನು ಚಿಕ್ಕೋಳಿರ್ಬೇಕಾದ್ರೆ ನಂಗೊಬ್ಬ ಸ್ನೇಹಿತ ಇದ್ದ, ನಟರಾಜ ಅಂತ. ಅವ್ನು ನನಗೆ ಸಾನೆ ಟೆಸ್ಟ್ ಫ್ರೆಂಡ್ ಆಗಿದ್ದ. ಪೆನ್ ಹಿಡ್ಕೊಂಡ್ ಬರೀತಿದ್ಯಾ? ಅದು ಟೆಸ್ಟ್ ಫ್ರೆಂಡ್ ಅಲ್ಲ, ಬೆಸ್ಟ್ ಫ್ರೆಂಡು. ಹೇಳಿದ್ರಿ ಜಾಡ. ಅತ್ಯವ್ವ, ಅವ್ನು ನನ್ನ ಸಾನೆ ಪಸಂದಾಗಿ ನೋಡ್ಕೋತಾ ಇದ್ದ. ಮುಂದೇನಾಯ್ತು? ಅವ್ನು ನನ್ನ ಪಿರುತಿಯಿಂದ ರುಕ್ಕು ರುಕ್ಕು ಅಂತ ಕರಿತಾ ಇದ್ದ. ಇದೇ 15 ವರ್ಷದ ಹಿಂದೆ ಬಾರುಕು ನದಿಗೋಗಿ ಈಜಾಡುಮ ಚೆನ್ನಾಗಿರ್ತದೆ ಅಂತ ಕರ್ಕೊಂಡು ಹೋದ. ಈಜಾಡ್ಬಿಟ್ಟ? ಇಲ್ಲ ಅತ್ಯವ್ವ, ನಾನು ಇನ್ನ ಚಿಕ್ಕೋಳಲ್ವಾ, ನೀರ್ ನೋಡ್ದೇಟ್ಕೆಲ್ಲ ಭಯ ಆಗೋಯ್ತು. ಅದಕ್ಕೆ ನಾನು ಈಜ್ ಹೊಡಿಯಕ್ ಹೋಗಿಲ್ಲ. ಆದ್ರೆ ಅವನು ನನ್ನ ಮಾತು ಕೇಳ್ತಿರ ನದಿಗೆ ಧುಮ್ಕೆ ಬಿಟ್ಟ. ಧುಮುಕ್ದವನು ಮ್ಯಾಕ್ ಕೇಳಲೇ ಇಲ್ಲ. ನನ್ನ ಕಣ್ ಮುಂದೆನೆ ಕೊಚ್ಕೊಂಡು ಹೊಂಟು ಹೋದ. ಅದನ್ನ ನೆನೆಸ್ಕೊಂಡು ಅಳ ತಡಿಯಕ್ಕಾಗಿಲ್ಲ. ಅದಕ್ಕೆ ಅಳ್ತಾ ಇದ್ದಿ. ಪರೀಕ್ಷೆನ ಬರ್ದಿಲ್ಲ, ರಿಸಲ್ಟ್ ಕೊಟ್ಬಿಟ್ಟ. ಕೊಚ್ಚನ ಬಿದ್ದು ಒಳ್ಳೇದಾಯ್ತು ಕಂಬಿಡು. ದನಕಾಯವನೆ ಸುಮ್ಕೆ ನಿಂತ್ಕೊಳ್ಳ. ಕೂಸು, ಓದೋನ್ ಮತ್ತೆ ಬತ್ತಾನ? ಅಳ್ಬೇಡ ಕೂಸು. ಅತ್ಯವ್ವ, ಇವತ್ತು ನಂಗೆ ಸಾನೆ ಗೆಪ್ತಿ ಆಯ್ತವನೆ. ಇವ್ರ ಜೊತೆ ಊರ್ ಹೊಂಟೋಗು, ಅದನ್ನು ಮಾಡಿಸ್ಬಿಡ್ತಾಳೆ. ಪಾರೋರೆ, ಡೋಂಟ್ ವರಿ, ನಿಮ್ಮ ನಟರಾಜ ಬರ್ತಾನೆ. ಆ ನಟರಾಜ ಪಾರೋರ್ ಬೆಸ್ಟ್ ಫ್ರೆಂಡು. ಏನೋ ಚಿಕ್ಕ ವಯಸ್ಸಲ್ಲಿ ನದಿಲ್ ಮುಳುಗಿ ಸತ್ತೋದ. ಏನು ಮಾಡೋಕ್ಕಾಗುತ್ತೆ? ಸತ್ತೋರು ವಾಪಸ್ ಬರ್ತಾರ? ಸತ್ತೋರು ಬರಲ್ಲ, ಆದ್ರೆ ಅವ್ರ ಆತ್ಮ ಬರ್ಬೋದಲ್ಲ. ಗುಡ್ ಐಡಿಯಾ. ಪಾರೋರು ಅವನ್ನ ನೆನೆಸ್ಕೊಂಡು ಅಷ್ಟೊಂದು ಅಳ್ತಾ ಇದ್ರು ಅಂದರೆ ಅವ್ರಿಗೂ ಅವನಿಗೂ ಏನೋ ಅಟ್ಯಾಚ್ಮೆಂಟ್ ಇರಬೇಕು. ಜಾನಿ, ಈ ಚಾನ್ಸ್ನ ಬಿಡಬೇಡ, ಬಳಸ್ಕೊಂಡ್ಬಿಡು. ನಟರಾಜ ಬಾರೋ, ನಿನ್ನಿಂದನಾದ್ರೂ ನನಗೆ ಪಾರೋರ್ ಪ್ರೀತಿ ಸಿಗೋ ಹಾಗೆ ಮಾಡೋ. ಜಾನಿ, ಏನ್ ಮಾಡ್ತಿದ್ದೀರಾ? ಏನು ಮಾಡ್ಲಮ್ಮ, ಸುಮ್ಮನೆ ಕೂತಿದ್ದೀನಿ. ರಾತ್ರಿ ಹೊತ್ತು ಸುಮ್ಮನೆ ಕೂತ್ರೆ ಹೇಗೆ? ಇನ್ನೇನು ಮಾಡ್ಲಮ್ಮ. ಸರಿ ಬಿಡಿ, ಸುಮ್ಮನೆ ಕೂತ್ಕೊಳ್ಳಿ. ಜಾನಿ, ಯಾರೇ ನೀನು? ನನ್ನ ಪಕ್ಕ ಯಾಕೆ ಕೂತಿದ್ಯಾ? ಹೋಗೆ ಇಲ್ಲಿಂದ. ಜಾನಿ, ಐ ಆಮ್ ಯುವರ್ ವೈಫ್. ಹೆಂಡ್ತಿನ? ಯಾರಿಗೆ ಹೆಂಡ್ತಿ ನೀನು? ನನ್ಗಿನ್ನು ಮದ್ವೆನೇ ಆಗಿಲ್ಲ, ನಾನಿನ್ನು ಕುಮಾರ ಕಂಠೀರವ. ಜಾನಿ, ಯಾಕೆ ಹೀಗೆ ಆಡ್ತಿದ್ದೀರಾ? ನೀವು ಹೀಗೆ ಆಡ್ತಿರೋದು ನಂಗೆ ಒಂಚೂರು ಇಷ್ಟ ಆಗ್ತಿಲ್ಲ. ನಿಮ್ಮ ಡ್ರಾಮಾನ ನಿಲ್ಲಿಸಿ. ಗುಡ್ ಬಾಯ್. ಯಾವನೇ ನಾಟಕ ಆಡ್ತಾ ಇರೋದು? ನಾನು ಹೇಳ್ತಿರೋದೆಲ್ಲ ದಿಟಾನೆಯ. ಯಾಕೆ ಹಳ್ಳಿ ಭಾಷೆಲಿ ಮಾತಾಡ್ತಿದ್ದೀರಾ? ಹಳ್ಳಿಯವನು ಹಳ್ಳಿ ಭಾಷೆಲಿ ಮಾತಾಡದೆ ದಿಳ್ಳಿ ಭಾಷೆಲಿ ಮಾತಾಡಕ್ಕಾಯ್ತದ? ನಮ್ಮೂರು ಪಾಂಡುಪುರ. ನಾನು ಜಾನಿ ಅಲ್ಲ, ನಟರಾಜ.
ನೀವು ನಟರಾಜನಾದ್ರೂ ಆಗಿರಿ ಇಲ್ಲ ಕೊತ್ತಂಬರಿ ಬೀಜನಾದ್ರೂ ಆಗಿರಿ ಆದ್ರೆ ನನ್ನ ಕ್ಯಾರೆಕ್ಟರ್ ನಂಗೆ ಇಷ್ಟ ಆಗ್ತಿಲ್ಲ. ಮಾತಿಗೆ ಮುಂಚೆ ಕ್ಯಾರೆಕ್ಟ್ರು ಅಂತೀಯಲ್ಲೇ, ನಾನು ಕ್ಯಾರೆಕ್ಟರ್ ಅಲ್ಲ, ನದಿ ನೀರಲ್ಲಿ ಮುಳುಗಿ ಸತ್ತು ಆತ್ಮ ಆಗಿ ಬಂದಿದ್ದೀನಿ. ನಾನು ನನ್ನ ಬೆಸ್ಟ್ ಫ್ರೆಂಡ್ನ ಹುಡುಕೊಂಡು ಬಂದಿದ್ದೀನಿ. ಪಾಂಡವಪುರದ ರುಕ್ಮಿಣಿನೆಯ ನನ್ನ ಬೆಸ್ಟ್ ಫ್ರೆಂಡು. ಹೆಂಗಾರ ಮಾಡಿ ಅವಳ ಜೊತೆಗೆ ಸೇರಿಸು ಪ್ಲೀಸ್. ಅಕ್ಕ ನಾನು ನಿಂತವೇ ಮಾತಾಡ್ತಾ ಇರೋದು, ಯಾಕೆ ಸುಮ್ಮನಾಗ್ಬಿಟ್ಟೆ? ಜಾನಿ, ನಾನು ನಿಮ್ಮ ಕಣ್ಗೆ ಅಕ್ಕ ತರ ಕಾಣಿಸ್ತಿದ್ದೀನ? ದೇವ್ರೆ, ಇವ್ರಿಗೆ ಏನಪ್ಪ ಆಗಿದೆ? ಕಟ್ಕೊಂಡಿರೋ ಹೆಂಡತಿನ ಅಕ್ಕ ಅಂತೆಲ್ಲ ಕರಿತಿದ್ದಾರೆ. ಯಾರು ಫೋನ್ ಮಾಡಿದ್ರೆ ವಿಷಯ ಗೊತ್ತಾಗ್ಬೋದು. ಅಕ್ಕ ಎಲ್ಲಿ ಹೋಗ್ತಿದ್ದೀರಾ? ಅಲ್ಲ ಅಕ್ಕ ನಿಂತ್ಕೊಳ್ಳಿ. ಮಧು ಹತ್ರ ಸಕ್ಸಸ್ ಆಯ್ತು, ಇನ್ ಪಾರೋರ್ ಹತ್ರ ಸಕ್ಸಸ್ ಆಗ್ಬೇಕು. ಎಲ್ಲಿದ್ಯಾ ನಟರಾಜ? ನಾನು ಅವತ್ತು ಆ ಪಾಟಿ ಬ್ಯಾಡ ಬ್ಯಾಡ ನದಿಗ್ ಧುಮುಕ್ ಬೇಡ ಅಂತ ಹೇಳಿದ್ರು, ಧುಮ್ಕಿ ನನ್ ಕಣ್ ಮುಂದೆನೆ ಕೊಚ್ಕೊಂಡು ಹೊಂಟೋದ್ಯಲ್ಲೋ. ಬಾರು, ಯಾಕೆ ಹಿಂಗೆ ಹೇಳ್ತಾ ಇದೆ? ಇಷ್ಟೊತ್ತಾಗದ ಮನಿ ಕಳಲ್ವಾ? ಇಲ್ಲ ಬಾವು, ನಾನ್ ಸಾನೆ ಪಂಪ್ ಸೆಟ್ ಆಗವ್ನಿ. ಮೋಟ್ರ್ ಅನ್ ಮಾಡ್ಬಿಟ್ಟು ನೀರು ಹಿಡ್ಕೊ. ಅಯ್ಯೋ, ತಟ್ಟು ಪಟ್ಟಿರ್ತದ, ಅದು ಪಂಪ್ ಸೆಟ್ ಅಲ್ಲಿ ಅಪ್ಸೆಟ್ಟು. ಹಿಡಿದ್ರಿ ಜಾಡ. ಬಾಬು, ಇವತ್ ನನ್ ಸಾನೆ ದುಃಖದಲ್ಲವ್ನಿ. ನಂಗ್ ನನ್ನ ನಟರಾಜ ಪೂಗಿ ಎಪ್ತಿ ಆಯ್ತವ್ನೆ. ಇಷ್ಟೊತ್ತು ನಾವು ಮಧುರವ್ರು ಯಾಕೆ ಫೋನ್ ಮಾಡ್ತವ್ರೆ? ಏನಾಯ್ತಪ್ಪ? ಮಧುರವ್ರೆ, ಯಾಕೆ ಇಷ್ಟೊತ್ತ ಫೋನ್ ಮಾಡ್ಬಿಟ್ರಿ? ಏನಾಯ್ತು? ಗೌಡ್ರೆ, ಜಾನಿ, ಅಣ್ಣಪ್ಪನವ್ರು ಹೋಗ್ಬಿಟ್ರೆ ಮಧುರವ್ರೆ? ಗೌಡ್ರೆ ಏನ್ ಮಾತಾಡ್ತಿದ್ದೀರಾ? ಅಂದ್ರೆ ಹಟ್ಟಿಯಿಂದ ಆಚೆಗೆಲ್ಲಾರು ಹೋಗಿದಾರ ಅಂದಿ? ಗೌಡ್ರೆ, ನಿಮ್ ಹತ್ರ ಏನ್ ಮಾತು? ಪಾರುಗ್ ಫೋನ್ ಕೊಡಿ. ಆಯ್ತು ಮಧುರವ್ರೆ, ಕೊಡ್ತೀನಿ. ಪಾರು, ಮಧುರವ್ರೇನೋ ಮಾತಾಡ್ಬೇಕಂತಾಗ. ಯೋಳಿ ಮಧುರವ್ರೆ. ಪಾರು, ನಿನ್ನಿಂದ ಒಂದು ವಿಷಯ ತಿಳ್ಕೊಬೇಕಿತ್ತು. ನಿಂಗೆ ಯಾರಾದ್ರೂ ನಟರಾಜ ಅಂತ ಚೈಲ್ಡ್ಹುಡ್ ಫ್ರೆಂಡ್ ಇದ್ನ? ಅದೇ ನದಿ ನೀರಿನಲ್ಲಿ ಮುಳುಗಿ ಕೊಚ್ಕೊಂಡು ಹೋದ್ ಫ್ರೆಂಡು? ಓ ಮಧುರವ್ರೆ, ನಟರಾಜ ಅಂತ ನದಿಲ್ ಕೊಚ್ಕೊಂಡು ಹೊಂಟು ಹೋಗ್ಬಿಟ್ಟ. ನೀನ್ ಹೇಳ್ತಿರೋದ್ ನೋಡಿದ್ರೆ ಜಾನಿ ಮಾಡ್ತಿರೋ ನಾಟಕ ಅಲ್ಲ ಅನ್ಸುತ್ತೆ. ಯಾನ್ ಹೇಳ್ತಾ ಇದ್ದೀರಾ ಮಧುರವ್ರೆ? ಪಾರು, ಜಾನಿ ನಾರ್ಮಲ್ ಆಗೇ ಇದ್ರು, ಆದ್ರೆ ಸಡನ್ ಆಗಿ ಮೈ ಮೇಲೇನೋ ಬಂದಂಗಾಗಿ ಹಳ್ಳಿ ಭಾಷೆ ಮಾತಾಡೋಕೆ ಶುರು ಮಾಡಿಬಿಟ್ರು. ನಾನು ಹೆದರ್ಕೊಂಡು ಜಾನಿ ಏನಾಯ್ತು ನಿಮ್ಗೆ ಅಂತ ಕೇಳಿದ್ದಕ್ಕೆ ನನ್ನ ಅಕ್ಕ ಅಂತ ಕರೆದಿದ್ದು ಅಲ್ಲದೆ ನನ್ನ ಜಾನಿ ಎಲ್ಲ ನಟರಾಜ ಪಾಂಡವಪುರದ ರುಕ್ಮಿಣಿ ಫ್ರೆಂಡ್ ಅಂತ ಹೇಳಿದ್ರು. ಮಧುರವ್ರೆ, ನೀವ್ ಹೇಳ್ತಾರ ದಿಟ್ವಾ? ನನ್ ಟೆಸ್ಟ್ ಫ್ರೆಂಡ್ ನಟರಾಜನ ಆತ್ಮ ಜಾನಿ ಅವ್ರ ಮೈ ಮೇಲೆ ಬಂದಿದ್ದ. ತಟ್ಟು ಪಟ್ಟಿರ್ತದೆ, ಅದು ಟೆಸ್ಟ್ ಫ್ರೆಂಡ್ ಅಲ್ಲ, ಬೆಸ್ಟ್ ಫ್ರೆಂಡು. ಹಿಡಿದ್ರಿ ಜಾಡ. ನಾನು ಈಗ್ಲ ಅವನ್ನ ನೋಡ್ಬೇಕು, ಅವನ ಜೊತೆಗೆ ಮಾತಾಡ್ಬೇಕು. ನಟರಾಜ! ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಪಯಣಿಗರು ನಾವಮ್ಮ. ರುಕು, ಹೆಂಗಿದ್ದಿ? ನಟರಾಜ, ನನ್ ಕಣ್ಣ ನಾನೇ ನಂಬಕ್ಕಾಯ್ತಾ ಇಲ್ಲ. 15 ವರ್ಷದಿಂದ ಇದೇ ದಿನ ನೀನ್ ನನ್ನಿಂದ ದೂರ ಆಗಿದ್ದು. ನನ್ನ ಬಿಟ್ಟು ಯಾಕೆ ಹೋದ್ಯೋ? ನಾನ್ ನಿನ್ ಬಿಟ್ಟು ಎಲ್ಲೂ ಹೋಗಿಲ್ಲ ರುಕು, ನಿನ್ ಜೊತೆಗೆ ಇವನೇ. ನನ್ ಜೊತೆಗೆ ಎಲ್ಲಿದ್ಯಾ ನೀನು? ಜಾನಿ ಅವ್ರ ದೇಹದೊಳಗ್ ತಾನೇ ಇರೋದು. ನಾನು ಏನ್ ಮಾಡನೆ ರುಕು, ಇಷ್ಟು ವರ್ಷ ನಿನ್ನ ಹುಡುಕ್ತಿರೋ ಜಾಗನೇ ಇಲ್ಲ. ಈಗ ನಂಗೆ ಸಹಾಯ ಮಾಡಕ್ಕೆ ಒಂದು ಒಳ್ಳೆ ಹುಡುಗ ಸಿಕ್ಕವನೆ, ಅದಕ್ಕೆ ಅವ್ನ ಮೈಯಲ್ಲಿ ಸೇರ್ಕೊಂಡ್ಬಿಟ್ಟವನೆ. ಅಯ್ಯೋ ನನ್ನ ನಟರಾಜ! ಬಾರು, ಒಂದ್ ನಿಮಿಷ ಇರು. ಅಣ್ಣಪ್ಪನವ್ರಿ, ಯಾನು ಗೊತ್ತಿಲ್ದಿರೋ ಹಳ್ಳಿ ಹೆಣ್ಣಿಗೆ ಯಾನೇನೋ ಯಾಮರಿಸ್ತಾ ಇದಾರ್ಯಾ? ಬಾಬು, ನೀವ್ ಯಾನೇನೋ ಮಾತಾಡ್ಬೇಡಿ, ನೀವು ಸುಮ್ಕಿರಿ. ಈಗ ಇವರು ಜಾನಿಯವ್ರಲ್ಲ, ನನ್ನ ನಟರಾಜನ ಆತ್ಮ ಇವ್ರ ದೇಹದೊಳಗದೆ. ರುಕೋ, ಯಾರು ಇವನು ಹಳ್ಳಿ ಗಮರ? ಇವ್ರ ಹಳ್ಳಿ ಗಮರ ಅಲ್ಲ, ನಮ್ ಬಾವ. ಓ ಅಣ್ಣಪ್ಪನವ್ರಿ, ನೀವು ನಟರಾಜನಾರು ಆಗಿರಿ, ಯಾನಾರು ಆಗಿರಿ, ನನ್ನನ್ನ ಗಮಾರ ಅಂದ್ರೆ ನಾ ಸುಮ್ಮನೆ ಇರಲ್ಲ ಅಂತೀನಿ. ಒಂದ್ಸಲ ಅಲ್ಲ 100 ಸಲ ಅಂತೀನಿ. ನೀನು ಗಮಾರ, ನೀಚ, ಕಚಡ, ಕಂಜೂಸು. ಏನೀಗ? ಬಾರು, ಅಣ್ಣಪ್ಪನವ್ರು ಕಂಟ್ರೋಲ್ ಮೀರಿದ್ರೆ ನಾನು ಕಂಟ್ರೋಲ್ ಮೀರ್ಬೇಕಾಯ್ತದೆ. ಹುಷಾರಾಗಿರ ಕೇಳು. ನಾನು ಮಾತಾಡೋದು ಹಿಂಗೆಯ, ಏನ್ ಮಾಡಿಯೇ?
ಏನ್ ಮಾಡ್ತಾ ಇದೀರಿ? ನೀ ಸುಮ್ಮನೆ ಇದ್ಕೋ, ಇವತ್ತು ಸಾಯಿಸ್ಬಿಡ್ತೀನಿ. ಬಾವು ಸತ್ತೋಗಿರೋನ್ನ ಎಷ್ಟ್ ಕಿತ್ತಾಡ್ತ ಸಾಯ್ಸಿರಿ. ನಿಮ್ಗೇನ್ ವಸಿನ ಬುದ್ಧಿ ಇಲ್ವಾ? ರುಕೋ, ನೀನೇನು ಹೆದರ್ಕೋಬೇಡ, ನಾನು ಇವನ್ನ ಸುಮ್ಮನೆ ಬಿಡಕ್ಕಿಲ್ಲ. ಅಯ್ಯೋ ಪೊಟನ್ನ. ಬರೋರೆ ಗೌಡ್ರೆ, ನೀವು ನಮ್ಮನೇಲಿ ಏನ್ ಮಾಡ್ತಿದ್ದೀರಾ? ಬೇಡ ಪೆಟ್ಟು ಬಿಡ್ತೀನಿ. ಇದು ನಿಮ್ಮ ಮಟ್ಟೆ ಅಲ್ಲ, ನಮ್ಮ ಮಟ್ಟೆ. ಬಾವು ಎಂತ ಕೆಲಸ ಮಾಡ್ಬಿಟ್ರಿ. ನೀವು ಮಾಡಿದ ಕೆಲಸದಿಂದ ಜಾನಿ ಅವ್ರ ಮೈ ಮ್ಯಾಗ್ ಬಂದಿದ್ ನಟರಾಜ ಹೊಂಟೋಗ್ಬಿಟ್ಟ. ಅವ್ರೆ ಏನು ಹೇಳ್ತಿದ್ದೀರಾ? ನನ್ನ ಮೈಯಿಂದ ಯಾರು ಹೋದ್ರು? ನೆಪ್ ನೋಡಿ, ಎಲ್ಲ ವಿಷಯನೂ ಆಮೇಲೆ ಹೇಳ್ತೀನಿ. ನಿಮ್ಮ ಮಟ್ಟಿಗೆ ಹೋಗಿ. ಹೋಗ್ಲಿಲ್ಲ ಅಂದ್ರೆ ನಾನೇ ಹೊಂಟೋಯ್ತೀನಿ. ನಿನಗದೆ ನಡ ನಡ ಸಿಗೋದು. ಜೊನಿ ಬಂದ್ರ? ನಂಗೆಲ್ಲ ವಿಷಯ ಗೊತ್ತಾಯ್ತು. ಫೋನಲ್ಲೆಲ್ಲ ವಿಷಯನೂ ಕೇಳಿಸ್ಕೊಂಡೆ. ಈಗ ಅದೆಲ್ಲ ಬಿಟ್ಟಾಕಿ. ತುಂಬ ಲೇಟ್ ಆಗಿದೆ, ಬನ್ನಿ ಹೋಗಿ ಮಲ್ಕೊಳ್ಳೋಣ. ಬೆಳಗ್ಗೆ ಬೇಗ ಎದ್ದು ನೀವು ಬಟ್ಟೆ ಬೇರೆ ಹೋಗ್ಬೇಕು. ನಾನು ಬಟ್ಟೆ ಒಗಿಬೇಕಾ? ಯಾಕೆ ಹೋಗಿಬೇಕು? ಇನ್ನೊಂದ್ಸಲ ನನ್ನ ಬಟ್ಟೆ ಹೋಗಿ ಪಾತ್ರೆ ತೊಳೆ ಅಂದ್ರೆ ನಿನ್ನೆ ಬಟ್ಟೆ ತರ ಒಗೆದ್ಬಿಡ್ತೀನಿ. ಜಾನಿ, ಸಖತ್ತಾಗಿ ವರ್ಕೌಟ್ ಆಗ್ತಿದೆ. ಕೀಪ್ ಇಟ್ ಅಪ್. ಹಲೋ, ಯಾರ? ಬ್ಯಾಂಕ್ ಮ್ಯಾನೇಜರ? ಎಂತ ಸಾಲ ಕೊಡ್ತೀರಾ? ಬೇಡ ಮರ್ರೆ, ನಿಮ್ಮ ಹತ್ರ ಸಾಲ ತಗೊಂಡು ದೇಶ ಬಿಟ್ಟು ಹಾಪ್ಕ ನಂಗೆ ಇಷ್ಟ ಇಲ್ಲ. ಬೇಕಾದ್ರೆ ನೀವೇ ನಮ್ಮ ಮನೆಗೆ ಬನ್ನಿ, ನಾನೇ ನಿಮ್ಗೆ ಸಾಲ ಕೊಡ್ತೆ. ಹಲೋ ಹಲೋ, ಕೇಳ್ತಿಲ್ಲ ಹೆಕ್ಕ ತಿಮ್ಮವ, ನಂಗೆ ಆಟ ನಾ ಬಿಡ್ತನ. ಆಯ್ಕೊಟ್ರೆ ಎಂತ ಸಮಾಚಾರ? ಓ ಬಜರಂಗಿ ಇನ್ಸ್ಪೆಕ್ಟ್ರೆ, ಸಮಾಚಾರ ಹೇಳ್ಬೇಕಾದವ್ರು ನೀವು. ಹೌದಲ್ಲ, ನಿಮಗೆ ಆ ನಟರಾಜನ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಿದ್ದಿತ್ತು. ಹ್ಞೂ ಬಜರಂಗಿ ಇನ್ಸ್ಪೆಕ್ಟ್ರೆ, ಏನಾದರೂ ಗೊತ್ತಾಯ್ತಾ? ನೀವು ಹೇಳ್ದಂಗೆ ಆ ನಟರಾಜನ್ ಬಗ್ಗೆ ಪಾಂಡುಪುರ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ವಿಚಾರಿಸಿದೆ. 15 ವರ್ಷದ ಹಿಂದೆ ಅವ ನದಿಯಲ್ಲಿ ಕೊಚ್ಕೊಂಡು ಅದು ಕನ್ಫರ್ಮ್ ಆಯ್ತು. ಅಂದ್ರೆ ಈಗ ನಡೀತಾ ಇರೋದೆಲ್ಲ ದಿಟ ಅಂದಂಗೆ ಆಯ್ತು. ಬಜರಂಗಿ ಇನ್ಸ್ಪೆಕ್ಟ್ರೆ, ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಗೆ ಕೆಲಸ ಮುಗೀತು, ನೀವು ಹೊರಡ್ಬೋದು. ಗೌಡ್ರೆ ನಿತ್ಕಣಿ ಮರ್ರೆ. ನಿಮ್ಮ ಈ ಚೋರ ಚರಣದಾಸ ನಾಟಕ ಎಲ್ಲ ನನ್ನ ಹತ್ರ ನಡುದಿಲ್ಲ. ಓ ಬಜರಂಗಿ ಇನ್ಸ್ಪೆಕ್ಟ್ರೆ, ಯಾರು ಹೇಳ್ತಾ ಇದ್ದಾರೆ? ನೀವು ನನ್ನನ್ನು ಎಷ್ಟು ವರ್ಷದಿಂದ ಕಾಣ್ತಿದ್ರಿ ಮರ್ರೆ? ಒಂದು 5 ವರ್ಷ. 5 ವರ್ಷದಲ್ಲ ನೀವು ನನ್ನನ್ನು ಇಷ್ಟೇ ಅರ್ಥ ಮಾಡ್ಕೊಂಡದ್ದು. 15 ವರ್ಷದ ಹಿಂದಿನ ಕೇಸ್ ಬಗ್ಗೆ 15 ನಿಮಿಷದಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದೆ. ಬರೀ ಥ್ಯಾಂಕ್ಸ್ ಹೇಳ್ರ ಅತ್ತ. ಗೊತ್ತಾಯ್ತು ಬಿಡಿ, ತಕೊಳ್ಳಿ. ಇದೆಂತ ಮರ್ರೆ, ಬರೀ 100 ರೂಪಾಯಿ. 15 ವರ್ಷದ ಹಿಂದಿನ ಕೇಸ್, ವರ್ಷಕ್ಕೆ 100 ರೂಪಾಯಿ ಅಂದ್ರು 1500 ರೂಪಾಯಿ ಆಗ್ತದೆ. ಬಜರಂಗಿ ಇನ್ಸ್ಪೆಕ್ಟ್ರೆ, ನನ್ನ ತವಿರೋದು ಇಷ್ಟೇ, ಇಟ್ಕೊಂಡು ಒಂಟು ಬಿಡಿ. ಅಡ್ಡಿಲ್ಲ, ಅದು 100 ರೂಪಾಯಿನಾರು ಕೊಟ್ಟೋಗಿ. ಸ್ಮಶಾನಕ್ಕೆ ಹೋದ ಹಣ, ನನ್ನ ಕೈಗೆ ಬಂದ ಹಣ ಯಾವುದು ವಾಪಸ್ ಬರ್ತಿಲ್ಲ. ರೀ ಡಾಕ್ಟ್ರೆ, ನೀವೇನು ಪರೀಕ್ಷೆ ಮಾಡ್ತಿದ್ರೋ ಇಲ್ಲ ತಮಾಷೆ ಮಾಡ್ತಿದ್ರೋ? ಡಾಕ್ಟರ್, ಹೀಗೆ ಚೆಕ್ ಮಾಡ್ತಿರ್ತೀರ ಅಥವಾ ಜಾನಿಗೆ ಏನಾಗಿದೆ ಅಂತ ಹೇಳ್ತೀರಾ? ಮಧುರವ್ರೆ, ಜಾನಿ ಅವ್ರ ಮೇಲೆ ಯಾವುದೋ ದೆವ್ವದ ಕಂಡಿದ್ದಿದೆ. ದೆವ್ವದ ಕಣ್ಣ? ರೇ, ನೀವೇನು ಔಷಧಿ ಕೊಡೋ ಡಾಕ್ಟ್ರ ಇಲ್ಲ ಯಂತ್ರ ಕಟ್ಟೋ ಮಂತ್ರವಾದಿನ? ಜಾನಿ, ನೀವು ಸ್ವಲ್ಪ ಸುಮ್ಮನಿರಿ. ನಿಮಗೆ ಪ್ರಾಬ್ಲಮ್ ಇದೆ ಅಂತ ತಾನೇ ಅವ್ರನ್ನ ಕರ್ಸಿರೋದು. ಡಾಕ್ಟರ್, ನೀವು ಡಾಕ್ಟರ್ ಕೆಲಸ ಜೊತೆ ಯಂತ್ರ ಮಂತ್ರ ಅಂತೆಲ್ಲ ಕಲ್ತಿದ್ದೀರಲ್ಲ, ಜಾನಿ ಸಮಸ್ಯೆಗೆ ಏನಾದರೂ ಪರಿಹಾರ ಕೊಡಿ ಪ್ಲೀಸ್. ಮಧುರವ್ರೆ, ನೀವೇನು ಯೋಚನೆ ಮಾಡಬೇಡಿ. ನಾನೀಗ ಕೂಡ ಔಷಧಿಯಿಂದ ಜಾನಿ ಅವ್ರ ಮೇಲೆ ಬಂದಿರೋ ದೆವ್ವ ಬೆಕ್ಕು ನೋಡಿದ್ ಇಲಿ ತರ ಓಡೋಗ್ಬಿಡುತ್ತೆ. ರೀ ಡಾಕ್ಟ್ರೆ, ಅದೇನ್ ಕೊಡ್ತಿರೋ ಬೇಗ ಕೊಡ್ರಿ. ದೆವ್ವ ಹೋಯ್ತಾ ಡಾಕ್ಟ್ರೆ? ಅಷ್ಟು ಬೇಗ ಎಲ್ಲಿ ಹೋಗುತ್ತೆ ಜಾನಿ ಅವರೇ? ಅಲ್ಲಿ ನೋಡಿ, ಬಂತು 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 ನೋಡಿ. ಇಷ್ಟೊತ್ತು ದೆವ್ವ ಇರ್ಲಿಲ್ಲ, ಈಗ ಬಂತು. ಮಧುರ ಅವ್ರೆ, ಡಾಕ್ಟ್ರು ಬೇರೆ ಬಂದ್ಬಿಟ್ಟಾರ. ನಿಮ್ಗೆ ಹುಷಾರಿಲ್ವಾ? ನಂಗೇನು ಆಗಿಲ್ಲ ಗೌಡ್ರೆ, ಡಾಕ್ಟರ್ನ ಕರ್ಸಿರೋದು ಜಾನಿಗೋಸ್ಕರ. ಅದು ದಿಟ ಕಂಬುಡಿ ಮಧುರ ಅವ್ರೆ. ಅಣ್ಣಪ್ಪನವ್ರ ಮೈ ಮೇಲೆ ಮೆಟ್ಕೊಂಡ್ರ ನಟರಾಜನ ದಯ್ಯನ ಓಡ್ಸಕ್ ಕರ್ಸಿದಾರಿ ತಾನೆ.
ಡಾಕ್ಟ್ರೆ ಬಿರುಬಿರ್ನ ದಯ್ಯನ ಓಡಿಸ್ಬಿಡಿ ಶಾನೆ ತೊಂದರೆ ಕೊಡ್ತದೆ. ಓಡಿಸ್ತೀನಿ ನೀನು ಮತ್ತಾಕೋ ಬಂದೆ? ಅಣ್ಣಪ್ಪವ್ರೆ ಎಂತ ಮಾತು ಅಂತ ಆಡ್ತಾ ಇದರಿ, ನಾಲ್ಗ ಮೇಲೆ ಹೊಸ ಇಡ್ತಾ ಇರ್ಲಿ. ನಾನು ಅಣ್ಣಯ್ಯಪ್ಪನೂ ಅಲ್ಲ ಬೆಣ್ಣೆಯಪ್ಪನೂ ಅಲ್ಲ, ನಟರಾಜ ಕಣೋ. ನೀನು ನನ್ನ ರುಕ್ಕು ನನ್ನಿಂದ ದೂರ ಮಾಡಕ್ ನೋಡ್ತೀಯಾ? ನಾನು ನಿನ್ನ ದೇಹದಿಂದ ಪ್ರಾಣನೇ ದೂರ ಮಾಡ್ಬಿಡ್ತೀನಿ. ನೀನ್ ಎಲ್ಲಾದ್ರೂ ನಿನ್ನ ಬಿಡಲ್ಲ ಕಣಲೆ. ಡಾಕ್ಟರ್ ಇನ್ ಮುಂದೆ ದೆವ್ವ ಬರಲ್ಲ ಅಂದ್ರಲ್ರಿ? ಏನ್ ಮಾಡ್ಲಿ ಬಂದ್ಬಿಡ್ತಲ್ಲ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಗುಡ್ ಮಾರ್ನಿಂಗ್ ನಟರಾಜ. ರುಕು, ಅದು ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಮಾರ್ನಿಂಗು. ಹಿಡ್ದೆ ಜಾಡ. ನಟರಾಜ ನೀನ್ ಪುನಃ ಬಂದ. ನಿನಗೋಸ್ಕರ ಬಂದೆ ರುಕು. ರುಕು, ಈಗ ಹೇಳ್ತಾ ಇದ್ದಲ್ಲ ಹಾಡು, ಅದು ಇನ್ನೊಂದ್ಸಲ ಹೇಳ್ಯಾ? ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಆದ್ರೆ ನೀನ್ ನನ್ನಿಂದ ದೂರಾಗಿ ಸಾನೆ ದಿನ ಆಗೋಗದೆ. ರುಕು, ನನ್ನ ದೇಹ ದೂರ ಆದ್ರೆ ಏನಂತೆ, ನನ್ನ ಮನ್ಸು ಯಾವಾಗಲೂ ನಿನ್ ಜೊತೆಗೆ ಇರ್ತದೆ. ರುಕು, ಈಗಲಾದ್ರೂ ಒಂದು ಕಿತ ಐ ಲವ್ ಯು ಅಂತ ಹೇಳು. ನಟರಾಜ ಇತ್ತೀಚೆಗೆ ನೀನ್ ಸಾನೆ ಹಾಳಾಗ್ಬಿಟ್ಟಿದ್ಯಾ, ಮೊದ್ಲಿದ್ದಂಗಿಲ್ಲ. ರುಕು, ನಾವು ಆಗ ಚಿಕ್ಕವರಾಗಿದ್ದೋ, ಈಗಿಬ್ರು ದೊಡ್ಡವರಾಗಿದ್ವಿ. ಈಗ ಹೇಳಿದ್ರೆ ಏನೋ ಆಗಕ್ಕಿಲ್ಲ, ಒಂದು ಕಿತ ಹೇಳ್ಬಿಡು. ನಟರಾಜ ನಾವು ಚಿಕ್ಕವರಿದ್ಬೇಕಾದ್ರೆ ಯಾವ ಪಾರ್ಟಿ ಮೋಜು ಮಸ್ತಿ ಮಾಡ್ತಿದ್ರಿ ಅಂತ ಗೆಪ್ತಿದ್ದ. ಚಂದಾಗಿ ನೆನ್ಪದೆ. ಪೈಲ್ವಾನ್ ತೋಟದಲ್ಲಿ ಸೀಬೆ ಹಣ್ಣು ಕದಿತಾ ಇದ್ದಿದ್ದು ನೆನ್ಪಕ್ಕೆ ಬರ್ತದೆ. ನೀನು ಸೀಬೆ ಮರ ಹತ್ತಿ ಸೀಬೆ ಹಣ್ಣು ಕೇಳಕ್ ಹೋಗಿದ್ದೆ. ಆಗ ನೀನೇನ್ ಮಾಡ್ತಿದ್ದೆ ರುಕು? ನಾನ್ ಮರ ಕೆಳಗಡೆ ನಿಂತ್ಕೊಂಡಿದ್ನಲ್ಲ ನಟರಾಜ. ಆಮೇಲೆ ಆಮ್ಯಾಕೆ ನೀನ್ ಅದ್ ಕೊಂಬೆನೆಲ್ಲ ಅಲ್ಲಾಡ್ಸ್ತಿದ್ದ, ಹಣ್ಣೆಲ್ಲ ಕೆಳಕ್ ಬಿದ್ದೋಗೋದು. ನಾನು ಅದನ್ನೆಲ್ಲ ಗೋರ್ಕೊಂಡ್ ತಿಂತಾ ಇದ್ದೆ. ಆಮೇಲೆ ನಿನ್ ಮ್ಯಾಕೊಂದ್ ಕಪಿ ನೆಗದ್ಬಿಡ್ತು, ನೀನು ಕೆಳಕ್ ನೆಗದ್ಬಿಟ್ಟೆ. ನಾನ್ ನಿನ್ನ ನೋಡಿ ಕಿಲ ಕಿಲ ಅಂತ ನಕ್ಕಿದ್ದು. ಈಗ್ಲಾದ್ರೂ ಗೆಪ್ತಿ ಬಂತ? ಇಲ್ಲ. ನಾನೀಗ ಇನ್ನೊಂದ್ ವಿಷಯ ಹೇಳ್ತೀನಿ. ಪಾರೋರು ಮೆದುಳಿಗೆ ಕೈ ಹಾಕ್ತಿದಾರಲ್ಲಪ್ಪ. ಜಾನಿ, ಕಮ್ ಬ್ಯಾಕ್, ಕಮ್ ಬ್ಯಾಕ್, ಕಮ್ ಬ್ಯಾಕ್. ನಟರಾಜ, ಪಾರೋರೆ, ನಾನು ನಟರಾಜ ಅಲ್ಲ, ಜಾನಿ ಅಲಿಯಾಸ್ ಜಾಕ್ಪಾಟ್ ಜನಾರ್ದನ್. ನಟರಾಜ ಹೊಂಟೋಗ್ಬಿಟ್ನ. ನಟರಾಜನ ಎಲ್ಲಿದ್ದಾನೆ? ಜಾನಿಯವ್ರೆ, ನಟರಾಜ ನಿಮ್ ಮೈ ಮ್ಯಾಗ ಬಂದಿದ್ದ. ನಾವಿಬ್ರು ಎಷ್ಟೊತ್ ಮಾತಾಡಿದ್ವಿ, ನಾವಿಬ್ರು ಯಾವ ಪಾರ್ಟಿ ನಗಾಡಿದ್ವಿ ಗೊತ್ತಾ? ಅವ್ನಿಗೆ ಇನ್ನೊಂದು ವಿಷಯ ಹೇಳೋದಿತ್ತು, ಅದನ್ನ ಹೇಳ. ಸಾರಿ, ಐ ಆಮ್ ವೆರಿ ಸಾರಿ ಪಾರೋರೆ. ನಿಮ್ಮ ಮಾತನ್ನ ಕೇಳಿಸ್ಕೊಳ್ಳೋದಕ್ಕೆ ನಾನು ನಿಮ್ಮ ನಟರಾಜ ಅಲ್ಲ. ಹ್ಞೂ ಅಲ್ವಾ, ನೀವು ನಾಲಾಯಕ್ ಜಾನಿಯವರು. ಗೌಡ್ರೆ, ನನ್ ಕಾಪಾಡಿ. ಯಾಕಡೆ ಮತ್ತೂರ್ ಮೇಲೆ ಹಿಂಗ್ ಓಡ್ ಬರ್ತದೆ, ಯಾನೆ ತಡ? ಗೌಡ್ರೆ, ನಾನ್ ನಿಮ್ಮನ್ನೇ ನೋಡೋಣ ಅಂತ ನಿಮ್ ಮನೆ ತಗೋ ಬರ್ತಾ ಇದ್ನಾ, ಬಾಗ್ಲಲ್ಲಿ ಯಾರೋ ಕುತ್ಕೊಂಡು ಅಳ್ತಿರಂಗ್ ಕೇಳಿಸ್ತು. ಯಾರು ಅಂತ ಬಗ್ ನೋಡಿದ್ರೆ ಅದಕ್ಕೆ ತಲೆನೇ ಇರ್ಲಿಲ್ಲ. ಅಡ ಫಾಸ್ಟ್ ಮುದೇವಿ, ಯಾರೋ ಅಳ್ತಾ ಇದ್ರು ಅಂತಿದೆ. ದಂಡಕ್ಕೆ ಹೋಗಿ ನೋಡಿದ್ವಿ, ತಲೆನೇ ಇಲ್ಲ ಅಂತಿದೆ. ತಲೆ ಇಲ್ದೆ ಇನ್ಯಾವ್ದ್ರಿಂದ ಹತ್ತಾರಪ್ಪ? ಅದೇ ನನ್ಗೂ ಗೊತ್ತಾಯ್ತಿಲ್ಲ ಗೌಡ್ರೆ. ಡೇ, ನಿನ್ನ ಅವರಂಗಿ ಆಟ ನನಗೆ ಗೊತ್ತಿಲ್ವಾ? ಕುಡಿಯಕ್ಕೆ ಏನೋ ಒಂದು ನೆಪ ಇಟ್ಕೊಂಡ್ ಬಂದ್ಬಿಟ್ಟಿದೆ. ಸುಮ್ಮನೆ ಬಿಡು ಗಾಡಿಯ. ಇಲ್ಲ ಗೌಡ್ರೆ, ನಾನು ಹೇಳ್ತಿರೋದು ನಿಜಾನೇ. ನನ್ಗನ್ಸುತ್ತೆ ಆ ದೆವ್ವ ನಿಮ್ಮನ್ನ ಸಾಯ್ಸ ಸ್ಕೆಚ್ ಹಾಕಿರ್ಬೋದಾ? ಎಟಪಟ್ಟಿದೆ. ಈಗಾಗಲೇ ಒಂದು 5 ಕೈ ಸೇರ್ಕೊಂಡು ನೆರಳ್ತಾವನಿ, ಇನ್ನೊಂದು 5 ಸುದ್ದಿ ತಗೊಂಡು ನನ್ನ ಎದುರ್ಸಕ್ ಬರಬೇಡ. ಸರಿ, ಎದುರ್ಸಕ್ ಬರಲ್ಲ. ನಾನು ಸಂಬಳ ಚುಪ್ತ ಮಾಡಿ ಚುಪ್ತ ಮಾಡ್ತೀನಿ. ಈಗ ಇಲ್ಲಿಂದ ಹೊಂಟೋಗು. ಹೋಗ್ಲಿಲ್ಲ ಅಂದ್ರೆ ನಾನಿಂದ ಕೆಲ ಕೆತ್ತಾಕ್ಬಿಡ್ತೀನಿ. ಅದ ಬೋಟಿದೆ. ಶಾನಿ, ನಂದೇ ಹೆಸರಮ್ಮ. ಅದು ನಂಗೆ ಗೊತ್ತಿದೆ. ಮದುವೆ ಏನು ವಿಷಯ ಅಂತ ಹೇಳು. ನನ್ಗೆ ಮಾಡ್ತಿದ್ದೀನಿ, ಡಿಸ್ಟರ್ಬ್ ಮಾಡಬೇಡ. ನೀನು ನಿಜವಾಗ್ಲೂ ಜಾನಿನ ಅಥವಾ ನಟರಾಜನ? ಅದು ಯಾಕೆ ಕೇಳ್ತಿದ್ಯಾ? ನಿನ್ನ ಮಧು ಅಂತ ಇಷ್ಟು ಪ್ರೀತಿಯಿಂದ ಯಾವನ್ ಕರೀತಾನೆ? ಯಾರಾದ್ರೂ ಕರೆದ್ರೆ ಹೇಳು, ಮುಖ ಮುತ್ತಿ ಹೊಡೆದಾಕ್ಬಿಡ್ತೀನಿ. ಅಪ್ಪ, ಈಗ ಸಮಾಧಾನ ಆಯ್ತು.
ಜಾನಿ ಏನ್ ಯೋಚನೆ ಮಾಡ್ತಿದ್ದೀರಾ? ಅದು ಆ ನಟರಾಜನ ಆತ್ಮ ನನ್ನ ಮೈ ಮೇಲೆ ಬಂದಾಗ ನಾನು ಹೇಗಿರ್ತೀನಿ ಹೇಗೆ ನಡ್ಕೋತೀನಿ ಒಂದೂ ಗೊತ್ತಾಗಲ್ವಲ್ಲ ಯಾಕಮ್ಮ? ಕೆಲವ್ರಿಗೂ ಹುಚ್ಚಿಡಿಯೋ ಮುಂಚೆ ಈ ರೀತಿ ಆಗುತ್ತಂತೆ. ಒಂದೊಂದ್ಸಲ ಮೂರ್ಛೆನೂ ಹೋಗ್ಬೋದು. ಏನ್ ನಿನ್ ಮಾತಿನ ಅರ್ಥ? ನನಗೆ ಹುಚ್ಚಿಡ್ತಿದೆ ಅಂತನಾ? ನಿಧಾನವಾಗಿ ಅಲ್ಲ ಜಾನಿ, ತುಂಬಾ ಫಾಸ್ಟ್ ಆಗಿ ನಿಮಗೆ ಹುಚ್ಚಿಡಿತಿದೆ. ಅದಕ್ಕೆ ನಿಮಗೆ ಯಾವಾಗ್ಲೂ ಹೇಳೋದು an empty mind is devil's workshop ಅಂತ. ಅದಕ್ಕೆ ಬೇಗ ಕೆಲಸ ಹುಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಸ್ಟಾಪ್ ಇಟ್ ಮಧು. ಎಲ್ಲದಕ್ಕೂ ನನಗೆ ಕೆಲಸ ಇಲ್ದಿರೋದನ್ನೇ ಕಾರಣ ಕೊಡಬೇಡ. ನನಗೆ ಆಗ್ತಿರೋದೆಲ್ಲ ನಿಜ ಅಂತ ಪಾರು ಅವರು ಚಿಕ್ಕ ವಯಸ್ಸಿನ ಕತೆ ಹೇಳಿ ಪ್ರೂವ್ ಮಾಡಿದ್ಮೇಲೂ ನೀನ್ ನನ್ನ ಮಾತನ್ನ ನಂಬದೆ ಹುಚ್ಚ ಅದು ಇದು ಅಂತೀಯ? ಜಾನಿ, ಪಾರು ವಿಷಯ ಬಿಟ್ಟಾಕಿ, ಅವಳು ಎಲ್ಲದನ್ನು ನಂಬ್ತಾಳೆ. ನಾಳೆ ಯಾರಾದ್ರೂ ಬಂದು ನನ್ನ ಐತಲ್ಲಿರೋ ಎಮ್ಮೆನ ನೋಡ್ದೆ ಅಂದ್ರೆ ಅದನ್ನು ನಂಬ್ತಾಳೆ. ಆದ್ರೆ ನಾನು ಪಾರು ತರ ಅಲ್ಲ, ಕಣ್ಣಾರೆ ನೋಡುದು ಪ್ರಮಾಣಿಸಿ ನೋಡು ಅನ್ನೋದನ್ನ ಫಾಲೋ ಮಾಡ್ತೀನಿ. ಮಧು, ಒಂದ್ ಕೆಲಸ ಮಾಡು. ನೆಕ್ಸ್ಟ್ ಟೈಮ್ ನಟರಾಜ ನನ್ನ ಮೈ ಮೇಲೆ ಬಂದಾಗ ವಿಡಿಯೋ ಮಾಡು. ಆಮೇಲೆ ನಾನು ಅದನ್ನ ನೋಡಿ ಹೇಗ್ ಮಾತಾಡ್ತೀನಿ ಹೇಗ್ ನಡ್ಕೋತೀನಿ ಅನ್ನೋದನ್ನ ತಿಳ್ಕೊತೀನಿ. ಅದ್ರ ಅವಶ್ಯಕತೆ ಇಲ್ಲ ಜಾನಿ. ದೆವ್ವ ಬಿಡಿಸೋ ಡಾಕ್ಟರ್ನ ನಾನು ಕೇರಳದಿಂದ ಕರೆಸ್ತಿದ್ದೀನಿ. ಅವ್ರು ಆಲ್ರೆಡಿ ಟ್ರೈನಲ್ಲಿ ಬರ್ತಿದ್ದಾರೆ. ಅವ್ರು ಬಂದು ನಿಮಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಒಂದು 15-20 ಇಂಜೆಕ್ಷನ್ಸ್ ಕೊಡ್ತಾರೆ. ಆಗ ನಿಮಗೆ ಹಿಡ್ದಿರೋ ದೆವ್ವ ಬಿಟ್ಟು ಹೋಗುತ್ತೆ. ಮಧು, ನಾನು ಕಾಫಿ ಮಾಡ್ಕೊಂಡ್ಬರ್ತೀನಿ. ನೀವೇನ್ ಕಾಫಿ ತರೋದು ಬೇಡ, ನಾನೇ ಹೋಗಿ ನಿಮ್ಗೋಸ್ಕರ ಕಾಫಿ ತಗೊಂಡ್ ಬರ್ತೀನಿ. ಆ ಡಾಕ್ಟರ್ ಆಲ್ರೆಡಿ ರೈಲ್ವೆ ಸ್ಟೇಷನ್ ತಲುಪಿರ್ಬೋದು, ಇನ್ನೇನು ಬರ್ತಾರೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಮಮ್ಮಿ